ಗುಡ್ ಮಾರ್ನಿಂಗ್. ನಾನು ಟೀಯಿಂದನೇ ವ್ಲಾಗ್ನ ಎಂಡ್ ಮಾಡಿದೆ ಆ್ಯಂಡ್ ಟೀಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ ಗುಡ್ ಮಾರ್ನಿಂಗ್ ಹೇಳಿ. ಲಡ್ಡು ಕೋರೆ ನನ್ನ ತಂಗಿ ಎದ್ದು ಬಂದು ನನ್ನ ಪಾಪ ಜೊತೆ ಮಲ್ಕೊಂಡಿದ್ಲು. ಈಗ ನಾನು 6:15ಗೆ ಎದ್ದು ಟೀ ಇಟ್ಟು ಕೃತಜ್ಞಂಗೆ ಹಾಲು ಕಾಯಿಸಿದ್ದೀನಿ. ಇವಾಗ ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. ಹಾಂ, ನೀನು ಫಸ್ಟು ಕೂದಲು ಹಿಂದೆ ಕಟ್ಕೋಗಿ ಮಗನು. ಕೊಡಿಲ್ ಬಾಯಿಲ್ ಹಿಂದೆ ಕಟ್ಕೊಟ್ಟ ಸುಟ್ಟಲ್ಲ ಸುಟ್ಟ. ಸರಿ ಆಯಿತು, ಸಮಾಧಾನವಾಗಿರು. ಹಾಲು ಕುಡಿದ್ಬಿಟ್ಟು ಇದು ಮಾಡಿ. ಎಲ್ಲರೂ ಅಟ್ಲೀಸ್ಟ್ ಗುಡ್ ಮಾರ್ನಿಂಗ್ ಹೇಳು. ಎಲ್ಲರೂ ಮದುವೆಗೆ ಬನ್ನಿ ಅನ್ನೋ ಚಿನ್ನ. ನೀನು ನೆನೆ ಈಗ ಎದ್ದವಳೆ, ರೊಚ್ಚಿಗೆ ಎದ್ಬಿಟ್ಟವಳೆ. ಜಾಸ್ತಿ ಮಾತಾಡ್ಸೋದು ಬೇಡ. ಪವರ್ ಬ್ಯಾಂಕ್ ಹಾಕಿದೆ 100% ಆಗೋದು. ಈಗ ನಾವು ಕೂತ್ಕೊಳ್ಳೋದು, ನಿನ್ನ ಹರಟೆ ಹೊಡ್ಕೊಳ್ಳೋದು, ಮಾತಾಡೋದಿಲ್ಲ ನಹಿ. ಈಗ ಫುಲ್ ಬ್ಯುಸಿ. ನಮ್ಮ ಹಾಸಿಗೆ ರೂಮು ಎಲ್ಲ. ಹಾಂ, ನಾನು ಫೋನಲ್ಲಿ ಚಾರ್ಜ್ ಇಲ್ಲ ಕಣವ್ವ, ಫೋನ್ ಚಾರ್ಜ್ ಹಾಕೋಬೇಕು. ಈಗ ರೆಡಿ ಆಯ್ತೀನಿ. ನಾಳೆ ಸೀರೆ ಯಾವ್ದು ಉಟ್ಕೊಳ್ಳೋದು? ನಾನು ಸಿಂಪಲ್ ಸೀರೆ ಇಲ್ಲ ಗುರು, ಅದೇ ಬೇಜಾರು ನೋಡಿ. ಇಷ್ಟು ಡ್ರೆಸ್ಗಳು ಇಟ್ಕೊಂಡಿರ್ತೀನಿ. ಹಂಗೂ ಎಲ್ಲರೂ ಹೋಗೋದಂದ್ರೆ ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ಯೋಚನೆ ಬಂದ್ಬಿಡ್ತದೆ. ಬ್ಯಾಟ್ರಿ ನೋಡಿಲ್ಲ ಇಲ್ಲದೆ ಪಾಪ ನಮ್ಮಮ್ಮ ಬ್ಯಾಟ್ರಿ ಹುಡುಕ್ತಾ ಅದೇ ರಾತ್ರಿ. ಎಲ್ಲೋಯ್ತು ಬ್ಯಾಟ್ರಿ? ಅದೇನೋ ನಂಗೆ ನೆನಪೇ ಇಲ್ಲ. ಇಲ್ಲಿಗೆ ಹೆಂಗೆ ಬಂತು ನನ್ನ ಬೇರಿಗೆ ಅಂತ. ಬೀರೆಲ್ಲ ಐತೆ ಅಂತ ಹೇಳ್ಬೇಡ, ಬೈತದೆ ಅಮ್ಮ. ಎಲ್ಲ ಇತ್ತು ಕಣಮ್ಮ. ಯಾವ ಸೀರೆ ಹಾಕೊಳ್ಳೋದು? ಈ ಸೀರೆನೇ ಹಾಕೊಬಿಡ್ತೀನಿ ಬಿಡು. ಅದೇ ಪುಟ್ಟಣ್ಣ ಏನು ಮದುವೆದು. ಈಗ ಬ್ಲೌಸ್ಗಳೇ ಇಲ್ಲ. ಏನಿದು ಗ್ರ್ಯಾಂಡ್ ಆಯಿತು. ಕಲರ್ ಸೀರೆ ಹಾಕೊಂಡು ಹೋಗ್ಬೇಕು. ಮೀಟಿಂಗ್ ಬೇರೆ ಇದೆಯಲ್ವ, ಅರಕ್ಲು ಹುಡುಗ ಹೋಗ್ಬೇಕಲ್ವಾ. ಯೂನಿಫಾರ್ಮ್ ಇಲ್ಲ. ಹೋಗೋದು ಮನೆಯಲ್ಲ ಒಂಚೂರು ಲೇಟು. ಯಾವಳು ಹೇಳಿ ಲೇಟು ಅಂತ? ಈಗ 7 ಗಂಟೆಗೆ ಬಿಡ್ತಾ ಇದ್ದೀನಿ. ಹಾಂ, ಅಂಗನವಾಡಿಗೆ ನೀನು ಹೋಯ್ತೀಯಾ? ಅಲ್ಲಿ ಇನ್ಫಾರ್ಮೇಷನ್ ಬರಕ್ಕೆ ಹೇಳೋರಲ್ಲ, ಅದು ಬರ್ಕೊಂಡು ತಗೊಂಡು ಹೋಗ್ಬೇಕು. ಓಹೋ, ಏನು ನಮ್ಮ ಅಕ್ಕ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೋಯ್ತಾಳೆ ಅನ್ಕೊಬಿಟ್ಟ. ಅಲ್ಲ, ಹಂಗ ಬೇರೆ ಹುಡುಕ್ಬೇಕು. ಹೋಗತ್ತೆ ಸೀರೆ ತೆಗ್ದಿಲ್ಲ. ಸೀರೆ ಅಮ್ಮನ ಬೀರಲ್ಲ ಬೇಗರ. ಅಕ್ಕ ನಮ್ಮ ಮರ್ಯಾದಿನೇ ಇಲ್ಲ ನಿನ್ನ ಹತ್ರ ನನಗೆ. ಹೋಗತ್ತೆಗಿ. ಕರೆಂಟ್ ಬಂತು ನೋಡು, ಚಾರ್ಜ್ಗೆ ಹಾಕೋ. ನಾನು ವೀಡಿಯೋ ಮಾಡಬಾರ್ದೇನೆ, ಚಾರ್ಜ್ಗೆ ಹಾಕೊಂಡ್ಬಿಟ್ರೆ ನಮ್ಮದೇ ಒಂಥರ ಜೀವನ ಬಿಡು. ಕರೆಂಟ್ ಇದ್ದರೂ ಸಮ್ಟೈಮ್ಸ್ ಚಾರ್ಜ್ಗೆ ಹಾಕೋಕ್ಕಾಗಲ್ಲ. ವೀಡಿಯೋ ಮಾಡ್ತಾ ಇರ್ತೀವಿ. ಮದುವೆ ಬಟ್ಟೆಗಳೆಲ್ಲ ಏನೋ ಬಂದಿಲ್ಲ. ಹೋಗು ಮತ್ತೆ ಯಾವ ಸೀರೆ ಹಾಕೊಳ್ಳೋದು? ಏನೋ ಸೀರೆನೇ ಕಾಣಲ್ಲಂತಪ್ಪ. ಇರಿ ಗೈಸ್, ನಂಗೆ ಟಾರ್ಗೆಟ್ ಆಯ್ತೈತೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ಯಾವುದಕ್ಕೂ ಕೂಡ ನನ್ನ ಹತ್ರ ಬ್ಲೌಸ್ ಇಲ್ಲ. ಎಲ್ಲದಕ್ಕೂ ಹಾಕಿದ ಬ್ಲೌಸ್ನೇ ಮ್ಯಾಚ್ ಮಾಡ್ಕೊತೀನಿ. ಬನ್ನಿ, ಇವತ್ತು ನನಗೆ ಡ್ಯೂಟಿ ಮುಗಿಸ್ಕೊಂಡು 1:30 ಹಂಗೆ ಅರ್ಕಲಗೂಡಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗಿಗೆ ಹೋಗಿ ಅಲ್ಲೇ ನಮ್ಮ ಟೀಚರ್ಸ್ ಎಲ್ಲ ಸಿಗ್ತಾರೆ. ನಮ್ಮ ಗಂಗೂರು ಸರ್ಕಲ್ಲರು 19 ಜನ ಟೀಚರ್ಸು, ಹಾಗೆ ನಮ್ಮ ಮೇಡಮು ಎಲ್ರಿಗೂ ಇನ್ವಿಟೇಷನ್ನ ಕೊಟ್ಟು, ಹಾಗೆ ನನ್ನ ಮನೆಗೆ ಬರೋದು 5-6 ಆಗ್ಬೋದು. ಎಂದಿನಂತೆ ಜೀವನ. ಚಿನ್ನು ಫೋನೆಲ್ಲ ಕೊಡೋಕ್ಕಾಗೋದಿಲ್ಲ. ಹೋಗು, ನಾನು ಬರ್ತೀನಿ ಡ್ಯೂಟಿಗೆ ಹೋಗ್ಬಿಟ್ಟು. ಬಾಯ್. ತಿಂಡಿ ಹಾಕೊಂಡಿದ್ದೀನಿ, ಇನ್ವಿಟೇಷನ್ ಹಾಕೊಂಡಿದ್ದೀನಿ. ಕೊಡು ನಂದು. ಬಾಯ್. ಬಾಯ್ ಕುರಿತು ಮಾಡ್ಕೋಬೇಡಿ. ಎಂದಿನಂತೆ ಸಾಲಿಗ್ರಾಮ ಬಸ್ಸು ತೋರಿಸ್ತಾಳೆ ಅಂತ ಕರೆಕ್ಟಾಗಿ 8 ಗಂಟೆ ಬಂದಿದ್ದೀನಿ. ಯಾವುದೋ ಒಂದು ಅಣ್ಣ ದೇವ್ರು ಬರಂಗೆ ಬಂದರು. KR ಪೇಟೆಗೆ ಹೋಯ್ತಿದ್ರಂತೆ. ಇನ್ವಿಟೇಷನ್ ಕೊಡೋಕೆ ನಮ್ಮ ಮುಂಡೂರಿಗೆ ಬಂದವ್ರೆ. ನಮ್ಮ ಸರ್ ಅವರೇ, ಅಲ್ಲಿ ನಮ್ಮ ಸ್ಕೂಲ್ ಟೀಚರ್ ಅವರೇ. ನೋಡಿ, ನನಗೆ 8 ಗಂಟೆ ಬಸ್ ಎಲ್ಲೂ ಹೋಗ್ಬಿಡುತ್ತೆ ಅಂತ ಭಯ ಆಗಿತ್ತು. ಸದ್ಯ ಹೋಗಿಲ್ಲ, ಇಲ್ಲೇ ಐತೆ. ಈ ಕಡೆನೇ ಸರ್, ನಮ್ಮ ಕಡೆ ರಾಮನಾಥ್ಪುರ. ಹೆಣ್ಣು ಮನೆಗೆ ಗಂಗೂರಲ್ಲಿ ಇನ್ವಿಟೇಷನ್ ಕೊಟ್ಬಿಟ್ಟು ಪ್ರಿಯನ ಮನೆಗೆ ಕೊಟ್ಟೆ. ಹಾಗೆ ನಮ್ಮ ಪೂಜಾ ಮುಖ ತೋರಿಸ್ರಿ. ಪೂಜದ ಮನೆಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಡ್ಯೂಟಿ ಇದೆ, ಸೊ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ಇವಾಗ. ಮನೆಗೆ ಬಂದೆ. ಸೊ ಕೀ ಇಲ್ಲ, ಬಾಕ್ಲು ಹಾಕಿದ್ದಾರೆ. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಡ್ಯೂಟಿಗೆ ಹೋಗಬೇಕು. ನಾನು ನಿಮಗೆ ಸಂಜೆ ಸಿಗ್ತೀನಿ. ನಾನಿವಾಗ ರಾಮನಾಥ್ಪುರಕ್ಕೆ ಬಂದೆ. ಟೈಮ್ ಬಂದು 1 ಗಂಟೆ. ನನಗಿವಾಗ ಒಂದು ಮೀಟಿಂಗ್ ಇದೆ. ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ. ಪ್ರಿಯನ ಜೊತೆ ಸ್ಕೂಟಿಲಿ ಬಂದೆ. ಇವಾಗ ಇಲ್ಲಿಂದ ಬಸ್ಸಲ್ಲಿ ಅರಕಲಗೂಡಿಗೆ ಹೋಗಿ ಸೊ ಮೀಟಿಂಗ್ನ ಮುಗಿಸೋಣ. ಸೊ ಬುಕ್ಸ್ ಎಲ್ಲ ಎತ್ಕೊಂಡಿದ್ದೀನಿ, ಮೀಟಿಂಗಿಗೆ ಬೇಕಾಗಿರೋದೆಲ್ಲ. ಇದು ಬಸಪಟ್ಟಣಕ್ಕೆ ಹೋಯ್ತದಂತೆ, ಕೇಳ್ತೀನಿ. ಹಾಂ, ಬಸ್ಸಲ್ಲಿ ನನ್ನ ಬುಕ್ಸ್ ಹಾಳು ಮಾಡ್ಕೊಬಿಟ್ಟಿದ್ದೀನಿ. ಆ ಬೇಜಾರಲ್ಲಿ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ. ಫ್ರೆಂಡ್ಸ್, ಅಲ್ಲಿ ನಮ್ಮ ತಂದೆ ಅಲ್ಲಿ ಬಂದು 2 ನಿಮಿಷನೂ ಆಗಿರಲಿಲ್ಲ. ನಮ್ಮೂರೊಬ್ಬರು ಅಣ್ಣ ಬಂದರು. ಅಡ್ಡೆ ಆಗದೆ ಕರ್ಕೊಂಡು ಹೋಗೋದು. ಆಲ್ಮೋಸ್ಟ್ ಏನೋ 6 ಗಂಟೆನೋ 6:15 ಹತ್ತತ್ರ ಮೇಲಾಗಿತ್ತಲ್ವಾ. ನನ್ನ ಮನೆಗೆ ಬಂದಾಗ 6:35. ಸೊ 6:15. ಹಾಂ,
ಸೇತನ್ ಮಗಳು ಪುಟ್ಟು ಕಟ್ ಮಾಡ್ಕೊಂಡೋಳೆ ಇಲ್ಲಿ ಎಲ್ಲವ ಇವಳು ನೋಡು ನಿನ್ ಹೇರ್ ಸ್ಟೈಲು ನಿನ್ ಮಗಳಿಗೆ ಅಂತಿದ್ದಲ್ಲ ಬೆಳಗ್ಗೆ ಸ್ಟೆಪ್ ಹಾಕ್ತಾ ಇದ್ದೆ ಬತ್ತೇ ಇಲ್ವಲ್ಲ ಅಂದ್ಬಿಟ್ಟು ಅಮ್ಮನ ಕೈ ಹೊಡೆಸ್ಕೊಂಡು ಸ್ನಾನ ಮಾಡುವಾಗ ಇಲ್ಲಿ ನೋಡಿಲಿ ಇದೇನಿದು ಅಯ್ಯೋ ಹೆಂಗಾಗ್ತದೆ ಸ್ಟೆಪ್ ಅವಳಿಗೆ ಬೇವರ್ಸಿಗೆ ಏನಣ್ಣ ಚಿನ್ನ ಹಂಗುವೆ ನೆನ್ನೆ ಏನೋ ತುಂಡು ಕಾಣ್ತಾ ಅದಲ್ಲ ಕೂದ್ಲು ಅನ್ಕೊಂಡೆ ಏನು ತಲೆ ಬಾಚಿಲ್ವಲ್ಲ ನೀಟಾಗಿ ಇಲ್ಲಿ ನೋಡಿಲಿ ಇದೇನು ಚಿನ್ನ ಮದ್ವೆಗೆ ಹೆಂಗೆ ತಲೆ ಬಾಚೋದು ಒಂದು ಲೋಟ ನೀರು ತರಕು ನಂಗೆ ಹೊಟ್ಟೆ ಹಸ್ತಿಗೆ ಹೋಯ್ತಾ ಚಿನ್ನ ನಿನಗೆ ಐತೆ ಹಬ್ಬ ಮಾರಿ ಹಬ್ಬ ಒಂಚೂರ ಇವತ್ತು ಶನಿವಾರ ನಮ್ಮ ಮನೆಗೆ ದಾಸೈನ್ ಕರೆದಿದ್ದಾರೆ ನಾನೇ ಇಲ್ಲ ಇದೊಂದು ಫಂಕ್ಷನ್ ಅಥವಾ ಇದಕ್ಕೆ ಪೂಜೆಗೆ ಮಿಸ್ ಆದೆ ನಾನು ಇದ್ರೂ ಏನೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರಲಿಲ್ಲ ನಾನು ರೂಮಲ್ಲಿ ಏನೋ ಲೈಟ್ ಗಿಟ್ ಹಾಕ್ಬಿಟ್ಟವ್ರೆ ಪಾಯಸ ಅನ್ನ ಸಾರು ಮಾಡವ್ರೆ ಹೊಟ್ಟೆ ಹೊಸ್ತು ನನಗೆ ಜೀವ ಹೋಯ್ತಾ ಇದೆ ಊಟ ಮಾಡಬೇಕು ಫಸ್ಟು ಪಾಯಸ ಅನ್ನ ಸಾಂಬಾರು ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಈ ಟೈಮಲ್ಲಿ ಸಾಂಬಾರು ಮಾಡಿರ್ತಾರಲ್ಲ ಅದು ಚೆನ್ನಾಗಿ ಬಂದಿರ್ತದೆ ಒಂಥರ ಎಲ್ಲ ತರಕಾರಿ ಕಾಳು ಸೊಪ್ಪು ಹಾಕಿ ಮಾಡಿರ್ತಾರೆ ಮಮ್ಮಿ ಏನು ಹಾಕಿ ಮಾಡೋದೋ ಗೊತ್ತಿಲ್ಲ ಸಿಂಪಲಾಗಿ ಮಾಡಿರೋದಲ್ವಾ ಹಿಂಗೆ ಮಾಡೋರು ಈಗ ನನ್ನ ಮನೆಗೆ ಬಂದಿದ್ದು ಎಷ್ಟು ಗಂಟೆಗೆ ಗೊತ್ತಾ 6:34 ಮನೆಗೆ ಬಂದು 5 ನಿಮಿಷ ಆಯಿತು ಸುಸ್ತು ಆಯ್ತಾ ಅದೇ ಅನ್ನಬೇಡಿ ಅಪ್ಪ ಬೆಳಗ್ಗೆ ಪುಳಿಯೋಗರೆ ಹಾಕ್ಕೊಟ್ಟು ಬಾಕ್ಸ್ಗೆ ಹಾಕ್ಕೊಂಡೋಗಿದ್ದೆ ಅಲ್ಲಿ ಡ್ಯೂಟಿಲಿ ಇದ್ನಲ್ಲ ಅಲ್ಲೇ 9:30 9:45 ಪುಳಿಯೋಗರೆ ತಿಂದಿದ್ದು 6 ಬರೇ ಬಂದು ಊಟ ಮಾಡ್ತಾಯಿದ್ದೀನಿ ಜೀವ ಹೋದಂಗೆ ಆಯ್ತಾ ಅದೇ ಸುಸ್ತಾಯ್ತಾ ಅದೇ ಹೆಂಗೋ ಆಯ್ತಾ ಅದೇ ಎಷ್ಟು ದಿನ ಬೇರೆ ಮನೇಲಿ ಅಚ್ಚುಕಟ್ಟಾಗಿ ಮನೆ ಕೂತ್ಕೊಂಡಿದ್ದೆ ಕಾಳು ಹಾಕ್ಬಿಟ್ಟು ಮಾಡೋರೆ ಸೊಪ್ಪು ಹಾಕಿಲ್ಲ ನಮ್ಮಮ್ಮ ನುಗ್ಗೆಕಾಯಿ ತರಿಸ್ತೀನಿ ಅಂತಿತ್ತು ಏನು ತರಿಸೇ ಇಲ್ವಪ್ಪ ಅಮ್ಮಂಗಂತಾರ ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ ಅಮ್ಮಂಗೂ ಕೆಲಸ ಮಾಡೋಕ್ಕಾಗಲ್ಲ ರೀ ಆಗೋದಿಲ್ಲ ಮಂಡಿ ನೋವು ಅದು ಇದು ಅಂತದೆ ಒದ್ದಾಡ್ತಾ ಇದೆ ಏನು ಮಾಡೋದು ನಮ್ಮದು ಪರಿಸ್ಥಿತಿ ನೋಡಿದ್ರೆ ಈ ಥರ ಓಕೆ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ನನ್ನ ತಂಗಿ ಮನೆಗೆ ದೇವ್ರು ಕರೆದಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡ್ಕೊಂಡು ಬನ್ನಿ ಸೊ ದೇವ್ರ ಹತ್ರ ಎಲ್ಲ ಬಟ್ಟೆನೂ ಇಟ್ಟು ಪೂಜೆ ಮಾಡಿರೋಂಗಿದ್ದಾರೆ ನಂಗೆ ಗೊತ್ತಿಲ್ಲ ಕೆಂಪಯ್ಯ ಕೆಂಚಯ್ಯ ಅಂತ ಹೇಳಿ ದೇವರು ನಾವು ಈ ಥರ ಫಂಕ್ಷನ್ಗಳಲ್ಲಿ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಈ ಥರ ಕರೆದ್ಬಿಟ್ಟು ಮಾಡಬೇಕು ನಾವು ಸ್ವಲ್ಪ ಮುಂಚೆನೇ ಮಾಡ್ತಾಯಿದ್ದೀವಿ ಬಿಕಾಸ್ ಎಲ್ಲನೂ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಕಾಸ್ ನಿಮಗೆ ಗೊತ್ತು ನಮ್ಮನೆ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಫ್ರೆಂಡ್ಸ್ ಇದಕ್ಕೆ ನಾನು ಮಿಸ್ ಆದೆ ನಾವು ಅಮ್ಮ ಇರಲ್ವಾ ಅಂತಿತ್ತು ಬಟ್ ನಂಗೆ ಇವತ್ತೇ ಡ್ಯೂಟಿ ಮುಗಿಸ್ಕೊಂಡು ಬೇಗ ಬರೋಣ ಅನ್ನೋಕ್ಕೂ ಕೂಡ ನಂಗೆ ಮೀಟಿಂಗ್ ಬೇರೆ ಇತ್ತು ಹಾಗಾಗಿ ಏನೋ ಉಂಗುರನೂ ಕೂಡ ಏನೋ ಇಟ್ಟಿದ್ದಾಳೆ ಅದೇ ಇಟ್ಟು ಪೂಜೆ ಮಾಡಿ ಅಂತ ಏನೋ ಹೇಳಿದ್ರೇನೋ ಅದಕ್ಕೆ ಬಟ್ಟೆ ಮತ್ತು ಗೋಲ್ಡ್ ಎಲ್ಲ ಇಟ್ಟಿದ್ದಾಳೆ ಅಂತ ಅನಿಸುತ್ತೆ ಈ ಥರ ಸಿಂಪಲ್ಲಾಗಿ ಮನೇಲೇ ಪೂಜೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಮನೆ ಅಂದರೆ ಊಟಕ್ಕೆ ನಾವು ಬೀದಿಯವ್ರನ್ನ ಮಾತ್ರ ಕರಿತೀನಿ ಅಂತ ಅಂದಿತ್ತು ಅಂದರೆ ಒಂದು 5-6 ಮನೆ ಆ ಥರ ಕರೆದ್ಬಿಟ್ಟು ಯಾಕಂದರೆ ಸಿಂಪಲ್ಲಾಗಿ ಅಲ್ವಾ ದೇವ್ರನ್ನ ಕರೆದ್ಬಿಟ್ಟು ಪೂಜೆ ಮಾಡಿಸ್ತಿರೋದು ಅಂತ ಹೇಳಿ ನೀವು ಎಲ್ಲ ಕಡೆ ನೋಡಿರ್ತೀರ ಹಳ್ಳಿ ಕಡೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಕೆಂಪಯ್ಯ ಕೆಂಚಯ್ಯ ಅಂತ ಹೇಳಿ ಸೊ ತುಂಬ ವರ್ಷಗಳಿಂದ ಇದು ಪ್ರತೀತಿ ಇದೆ ಪೂಜೆ ಆಯಿತು ಅನಿಸುತ್ತೆ ಪೂಜೆ ಆದಮೇಲೆ ಅದನ್ನು ತೊಗೊಂಡೋಗಿ ಅವ್ರ ಮನೆಗೆ ಕೊಡಬೇಕಲ್ವ ಅದಕ್ಕೆ ನಾವು ಅಪ್ಪಾಜಿಗೆ ಆ ಥರ ಎಲ್ಲ ಪ್ಯಾಕ್ ಮಾಡಿ ನಿಲ್ಲಿಸಿದ್ದಾರೆ ಯಾಕಂದರೆ ಅವರು ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಯಾರ ಮನೆಗೆ ಬಂದಿರ್ತಾರೆ ಅವ್ರ ಮನೆಯವರೇ ಅದನ್ನೆಲ್ಲ ತೊಗೊಂಡೋಗಿ ನೀಟಾಗಿ ಕೊಟ್ಬಿಟ್ಟು ಬರ್ತಾರೆ ನಾನು ಇಲ್ವಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು ಇಡ್ಸೋಕೆ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಅಂತ ಹೇಳಿದ್ಮೇಲೆ ಮಾಡಲೇಬೇಕು ಇನ್ಮೇಲಂತೂ ನಾನು ಫುಲ್ಲು ಬ್ಯುಸಿಯಾಗಿ ಹೋಗ್ತೀನಿ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ದೆ ನಮ್ಮಮ್ಮ ಅಪ್ಪಾಜಿನೂ ಇಬ್ಬರು ಸಂತೆಗೆ ಹೋಗಿದ್ರಂತೆ ಬೆಳಗ್ಗೆ ಟೈಮು ನನ್ನ ಚಾಂದು ಒಬ್ಬಳೇ ಅಡುಗೆ ಎಲ್ಲ ಮಾಡಿರೋದು ಹಾಗಾಗಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸು ವೀಡಿಯೋ ಮಾಡ್ಕೊಂಡಿಲ್ಲ ಅವಳು ಬರೀ ದೇವ್ರು ಬಂದಿರೋದು ಪೂಜೆ ಮಾಡಿರೋದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದಾಳೆ ನಮ್ಮನೆ ನೆಂಟ್ರುಗಳೀಗ ಸಾಕಿವ್ರೆ ಇನ್ ಮದ್ವೆಗೆ ದೊಡ್ಡವ್ರು ಬರ್ಲಿ ಮ್ಯಾಂಗೋಸಿ ಎಲ್ಲ ಕೈ ತೊಳ್ಕೊ ಬನ್ನಿ ಅಲ್ಲೇ ಹೋಗಿ ಇಲ್ಲಿ ಆಚೆ ಕಡೆ ಸಂಪತ್ರ ಪುಟ್ಟಿ ಋತು
ಏಕೆ ಜಾಗ ಕಲೆಯಲ್ಲಿ ಹಾಕಿದೆ ಸುಮ್ಮನಿರು ಮಾಮಿ ತಗೊಂಡೋಗ್ಲಿ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್. ಸಖತ್ತಾಗಿದ್ದೀರಾ? ಹ್ಯಾಪಿ ಸಂಡೇ. ಏನಂತ ಹೇಳಿದ್ರೆ, ನಾನು ಇವಾಗ ರೆಡಿ ಆಗಬೇಕು. ನೆನೆ ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ ಅಂತ ಏನೊಂದು 10 ವೀಡಿಯೋ ಇಷ್ಟಿಷ್ಟುದ್ದ ಕಳಿಸೋದು. ಓಕೆ, ವೀಡಿಯೋ ಮಾಡ್ಬಿಟ್ಟಿದ್ದಾಳಲ್ಲ ಸಾಕಲ್ವಾ ಅಂತ ನನಗೂ ಆಗಲೇ ಇಲ್ಲ. ಆ್ಯಂಡ್ ನೆನೆ ನನ್ನ ಒಂದು 3 ಜನ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಒಂದು 7-8 ಜನಕ್ಕೆ ನೆನೆ ಕಾಲ್ ಮಾಡ್ಕೊಂಡು ಮಾತಾಡಿಕೊಂಡು ಫುಲ್ ಬ್ಯುಸಿ ಆಗೋದೆ. ಫೋನಲ್ಲಿ ಮಾತಾಡ್ಬಿಟ್ಟು ಒಂದು 10 ಗಂಟೆಗೆ ಮಲ್ಕೊಬಿಟ್ಟಿದ್ದೀನಿ. ನಾನು ಯಾವುದೇ ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ಇವಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಓ ಶಿಟ್ ಅನ್ನೋ ಥರ ಆಗೋಯಿತು. ನಾನು ವೀಡಿಯೋ ಆಗಿದೆಯಲ್ಲ ಬಿಡು ಅಂತ ವೀಡಿಯೋನೂ ಸ್ಟಾರ್ಟ್ ಮಾಡಿದೆ, ಕೂತಿದ್ದೆ. ವ್ಲಾಗರ್ಸು ಇದೇನೆ ಆ್ಯಕ್ಚುಲಿ, ಯಾರು ಹೇಳ್ಕೊಳ್ಳಲ್ಲ, ಇದನ್ನು ನಾನು ಹೇಳ್ಕೊತಾ ಇದ್ದೀನಿ. ಸೊ ನೆನ್ನೆ ನಾನು ಮಿಶೋದಲ್ಲಿ ಬುಕ್ ಮಾಡಿದ್ದು ನಮ್ಮ ಪಾಪುಗೆ ಎಲ್ಲ ಒಂದೆರಡು ಏನೇನೋ ಬಂದಿದೆ. ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಚಾಂದು, ದೇವರ ಮನೆ ಮೇಲೆ ಎಲ್ಲಿದೆ ಬ್ಲ್ಯಾಕ್ ಬಾಕ್ಸ್? ಒಂದೇನಾ ಬಂದಿದ್ದು? ಅದು ಎಲ್ಲ ಸರ ಎಲ್ಲ ಬಂದಿರಲ್ಲ. ಓಕೆ, ಬಂದಿದೆ. ಮಿಶೋದಲ್ಲಿ ಬುಕ್ ಮಾಡಿರೋದು. ಇವಾಗ ಹಿಂಗೆ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ನನಗೆ ಅಷ್ಟು ಟಯರ್ಡ್ ಆಗಿತ್ತು ನೆನೆ. ಏನು ಬಂದಿದೆ, ಯಾವ ಥರ ಇದೆ ಅಂತ ನೋಡೋಕ್ಕೂ ನಂಗೆ ಆಗ್ತಾ ಇರಲಿಲ್ಲ. ನಾನು ನೋಡೂ ಇಲ್ಲ. ಇವಾಗ ನೆನೆಸ್ಕೊಂಡೆ. ಇದಕ್ಕೆಷ್ಟು ನಾನು 400 ಅದೆಷ್ಟೋ ಚಿಲ್ಲರೆ ಕೊಟ್ಟಿದ್ದೀನಿ. ಇದು ಕೃತು ಔಟ್ಫಿಟ್ಗೆ. ನನಗೆ ಅಲ್ಲಿ ಯಾವುದೋ ಚಿಕ್ಕಪೇಟೆಯಲ್ಲಿ ಕೃತಿಗೆ ಚಿಕ್ಕದು ಬೇಕು, ಒಂದು ಸ್ವಲ್ಪ ಚೆನ್ನಾಗಿರೋ ಥರ ಬೇಕು ಅಂತ ಹುಡುಕ್ತಾ ಇದೆ. ಬಟ್ ಯಾವುದೂ ಸಿಗಲೇ ಇಲ್ಲ ನನಗೆ. ಆ್ಯಂಡ್ ಕೃತು ಔಟ್ಫಿಟ್ಗೆ ನನಗೆ ಮ್ಯಾಚ್ ಆಗೋ ಥರ ಅವಳು ಚಿಕ್ಕವಳಾಗಿರೋದ್ರಿಂದ ಹೆವಿ ಜ್ಯುವೆಲರಿ ಹಾಕೋಕ್ಕಾಗಲ್ಲ, ಈ ಥರ ಚಿಕ್ಕದಾಗಿರಬೇಕು. ಹಾಗಾಗಿ ಸೊ ಈ ಥರ ಬುಕ್ ಮಾಡಿದ್ದೆ. 450 ಎಷ್ಟೋ ಚಿಲ್ಲರೆ, 40, 440, 450 ಎಷ್ಟೋ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಈ ಥರ ಇದೆ ಕೃತು ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ 2 ಸರ. ಅದೊಂದು ಚಿಕ್ಕದೊಂದು ಸರ, ಹಾಗೆ ದೊಡ್ಡದೊಂದು ಸರ. ಇದನ್ನೆಲ್ಲ ಅವತ್ತೊಂದಿನ ಹಾಕಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಹಾಕಲ್ವ ಗೊತ್ತಿಲ್ಲ. ಬಟ್ ಇರಲಿ ಅಂತ ನನ್ನ ತಂಗಿ ಮನೇಲೇ ಬೇಜಾನ್ ಸರಗಳಿದ್ದಾವೆ, ಅವನೇ ಹಾಕು ಅಂತ ಹೇಳ್ತಾ ಇದ್ಲು. ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತೀಯಾ ಅಮೌಂಟು ಅಂತ. ಬಟ್ ಇರಲಿ, ಮಗು ಸ್ಕೂಲ್ ಫಂಕ್ಷನ್ಸು ಇನ್ನು ಅದು ಇದು ಅಂತ ಎಲ್ಲ ಬಂದಾಗ, ಸೊ ಇದ್ದಾಗ ಹಾಕ್ಬೋದಾ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಮತ್ತು ನಾನೇ ₹1000 ಜಾಸ್ತಿ ಹಾಕೋಕ್ಕೋಗಲ್ಲ. ಆಲ್ಮೋಸ್ಟ್ ಕಡಿಮೆಯಲ್ಲಿ ಸಿಗೋವಂಥದ್ದನ್ನು ನೋಡ್ತೀನಿ. ಇದು ಯಾಕೆ ಸ್ಟಕ್ ಆಗ್ತಾಯಿದೆ. ಇದು ಈ ಥರ ದೊಡ್ಡ ಸರ ಹಿಂಗೆ ಹಾಕಿ ತೋರಿಸ್ಬಿಡ್ತೀನಿ. ಈ ಥರ ಇದೆ, ಚೆನ್ನಾಗಿದೆ. ಓಕೆ, ₹400 ಕೊಡ್ಬೋದು. ಚಿಕ್ಕಪೇಟೆಯಲ್ಲೂ ಏನೂ ಕೊಡೋಲ್ಲ. ಅದೇನೋ ಬನ್ನಿಪೇಟೆನೋ ಏನೋ ಇದೆಯಂತೆ, ಅಲ್ಲಿ ಹೋಗಬೇಕು. ಆ್ಯಂಡ್ ಹೋಲ್ಸೇಲಾಗಿ ತೊಗೊಂಡ್ರೆ ಮಾತ್ರ ಇವೆಲ್ಲ ₹100-150 ಸಿಕ್ಬಿಡುತ್ತೆ. ನಮಗೊಂದು ಅವರು ₹500 ಕೊಡ್ತಿದ್ದಾರೆ ಅಂದರೆ ಅವ್ರಿಗೊಂದು ₹200 ಸಿಕ್ಕಿರುತ್ತೆ. ಹೋಲ್ಸೇಲಲ್ಲಿ ತೊಗೋಬೇಕು 20-30 ಪೀಸು ಆ ಥರ. ಅಂದರೆ ಬಿಸ್ನೆಸ್ ಮಾಡೋರಿಗೆ ಸರಿಯಾಗುತ್ತೆ ಆ ಥರ. ನಮ್ಗೆ ಒಂದೊಂದು ಪೀಸ್ ತೊಗೋಬೇಕು ಅಂದರೆ ನಮಗೆ ಹೋಲ್ಸೇಲಲ್ಲಿ ಕೊಡೋಲ್ಲ. ಓಲೆ ಈ ಥರ ಇದೆ. ಬಟ್ ಓಲೆ ಏನು ಯೂಸ್ ಇಲ್ಲ, ಬಿಕಾಸ್ ಕೃತುಗೆ ಏನು ಓಲೆ ಹಾಕೋದೇ ಸಮಸ್ಯೆ. ನಾನು ತುಂಬ ಹುಡುಕ್ತಾ ಇದ್ದೆ, ಓಲೆ ಹಾಕೋಕ್ಕಾಗಲ್ವಲ್ಲ, ಏನು ಮಾಡೋದು ಅಂತ ಹೇಳಿ. ಸೊ ಆವಾಗ ನಾನು ಹುಡುಕೋ ಟೈಮಲ್ಲಿ ನನಗೆ ಈ ಓಲೆ ಸಿಕ್ತು. ಪರ್ಫೆಕ್ಟಾಗಿ 100% ಮ್ಯಾಚ್ ಆಗಿಲ್ಲ ಅಂದ್ರೂ ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಂಗೆ ಬ್ಯಾಂಗಲ್ ಸ್ಟೋರ್ಗೆಲ್ಲ ಹೋಗಿ ಹುಡುಕಿ ತಗೊಳ್ಳೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇದಕ್ಕೆ ನಾನು ಕೊಟ್ಟಿದ್ದು ₹180 ಏನೋ ಅನಿಸುತ್ತೆ. ಸಖತ್ತಾಗವೆ ಓಲೆ, ನಾವು ಹಾಕ್ಕೋಬೋದು. ಇದು ಫೋಲ್ಡು ಹಿಂಗೆ ಇದಾಗ್ಬಿಡ್ತವೆ, ಅದೇ ಬೇಜಾರು. ಸೊ ಓಲೆ ಬಂದು ಈ ಥರ ಇದ್ದಾವೆ. ಯಾರಿಗಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಲಿಂಕ್ ಅಂತ ಹೇಳಿ, ಓಲೆ ಅಥವಾ ಸರದ ಲಿಂಕ್ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾನು ಫ್ರೀ ಇದ್ದಾಗ ಲಿಂಕ್ ಕಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ಕೇಳಬೇಡಿ, ಯೂಟ್ಯೂಬಲ್ಲಿ ಯಾವುದೇ ರೀತಿಯಾದ ಲಿಂಕ್ನ ಸೆಂಡ್ ಮಾಡೋಕ್ಕಾಗಲ್ಲ. ಸೊ ಬೇಗ ಹೋಗಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳಿ ಮೆಸೇಜ್ ಹಾಕಿ. ಯಾಕಂದರೆ ಕೃತುಗೆ ಕಿವಿ ಇದಾಗಿ ಚಿಕ್ಕದಿರೋದ್ರಿಂದ ಅವಳಿಗೆ ಓಲೆಗೆ ಹಾಕೋಕ್ಕಾಗಲ್ಲ ಅಂಥೇಳಿ ನಾನು ಈ ಥರ ಓಲೆನ ತರಿಸಿದ್ದೀನಿ. ಬಿಕಾಸ್ ಇಲ್ಲಿ ಸಿಕ್ಸ್ಬಿಟ್ಟು ಹಿಂಗೆ ಈ ಥರ ಹಿಂಗೆ ಸಿಕ್ಕಿಸಿ ಇಲ್ಲೊಂದು ಮೇಲ್ಗಡೆ ಅಪ್ ಹಾಕಿದ್ರೆ ಸೊ ಈ ಥರ ಲುಕ್ಕಾಗಿ ಕಾಣುತ್ತಲ್ವಾ ಅಂತ ಹೇಳಿ. ಉಲ್ಟಾ ಹಾಕಿದ್ದೀನಲ್ಲ, ಉಲ್ಟಾ ಹಾಕಿದ್ದೀನಿ. ಈ ಥರ ಹಿಂಗೆ ಹಾಕಿದ್ರೆ ಹಿಂಗೆ ಬರುತ್ತೆ ಅಂತ ಹೇಳಿ ನಾನು ಈ ಓಲೆನ ತುಂಬ ಸರ್ಚ್ ಮಾಡ್ತಾಯಿದ್ದೆ, ಸಿಕ್ಕಿರಲಿಲ್ಲ. ಏನೋ ನೋಡೋಕ್ಕೆ ಹೋದಾಗ ಅಕಸ್ಮಾತಾಗಿ ಈ ಓಲೆ ನನಗೆ ಸಿಕ್ಕಿದಂಥದ್ದು. ಸಖತ್ತಾಗಿದೆ. ₹180 ಏನೋ ನಾನು ಕೊಟ್ಟಿದ್ದು. ಯಾರಿಗೆ ಲಿಂಕ್ ಬೇಕಂದರೆ ಅದು ಹೇಳಿದ್ನಲ್ಲ, ಸರದ್ದು ಓಲೆದು ಮೆಸೇಜ್ ಮಾಡಿ ಕೃತಜ್ಞ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣ್ತಾಳೆ. ಸೊ
ಸೊ ಇಲ್ಲೆಲ್ಲ ಅವಳಿಗೆ ಉಪ್ಪೆಲ್ಲ ಹಾಕಬೇಕಾಗುತ್ತೆ. ಇದನ್ನೆಲ್ಲ ಇಲ್ಲಿ ಸಿಕ್ಕಿಸಿ ಉಪ್ಪೆಲ್ಲ ಹಾಕಿ ಇದು ಮಾಡಿದ್ರೆ ನೀಟಾಗಿ ಕವರ್ ಮಾಡಿದ್ರೆ ಸೊ ಇಯರಿಂಗ್ಸು ನೀಟಾಗಿ ಕೂತ್ಕೊಳ್ಳುತ್ತೆ. ದಿಸ್ ಒನ್ ಇವೆರಡು. ಆ್ಯಂಡ್ ನನಗೆ ಅಂತ ಕೃತಗೊಂದು ಅರ್ಶಿನ ಶಾಸ್ತ್ರಕ್ಕೆ ಎಲ್ಲೋ ಕಲರ್ದೊಂದು ಸಿಂಪಲ್, ಯಾಕಂದರೆ ಅವಳ ಹತ್ರ ಈಗ ಆಲ್ರೆಡಿ 3-4 ಬಟ್ಟೆಗಿದೆ. ಎಷ್ಟು ಅಂತ ಬಟ್ಟೆಗೆ ಅಮೌಂಟ್ ಹಾಕೋಕ್ಕೆ ನನಗೂ ಬೇಜಾರಾಗುತ್ತೆ. ಆ್ಯಂಡ್ ಅವಳಿಗೆ ವರ್ಷಕ್ಕೊಂದು 10 ಜೊತೆ ಬಟ್ಟೆ ಆಗೋಗ್ಬಿಡುತ್ತೆ. ಅದಕ್ಕೇನೆ ಸಿಂಪಲ್ ಆಗಿರೋದು ಅವಾಗ ಒನ್ ಟೈಮ್ ಅರಿಶಿನ ಶಾಸ್ತ್ರಕ್ಕೆ ಒನ್ ಟೈಮ್ಗೆ ಅಂತ ಹೇಳಿ ಸಿಂಪಲ್ ಆಗಿರೋದೊಂದು ಬುಕ್ ಮಾಡಿದ್ದೀನಿ. ಆ್ಯಂಡ್ ನನಗೊಂದು ಚೋಕರ್ ರೀತಿದು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಅವು ಇನ್ನೊಂದು 2 ಡೇಸಲ್ಲಿ ಡೆಲಿವರಿ ಆಗಬಹುದು. ಇನ್ನೂ ನಾನು ಬ್ಯಾಂಗಲ್ಸ್ ತೊಗೊಂಡಿಲ್ಲ. ಕೃತಜ್ಞಗೆ ಒಂದು ಡ್ರೆಸ್ಸಿಗೆ ತೊಗೊಂಡಿದ್ದೀನಿ, ಇನ್ನೊಂದು ಡ್ರೆಸ್ಸಿಗೆ ತೊಗೊಂಡಿಲ್ಲ. ಆ್ಯಂಡ್ ನನಗೆ 2 ಡ್ರೆಸ್ಗೂ ನಾನು ಇನ್ನೂ ಬ್ಯಾಂಗಲ್ಲೇ ತೊಗೊಂಡಿಲ್ಲ. ಇನ್ನೂ ಎಷ್ಟು ಕೆಲಸ ಇದ್ದಾವೆ ಅಂತ ಹೇಳಿದ್ರೆ, ಇನ್ನು ಸೀರೆ ಡ್ರಾಪಿಂಗು ಕೊಡಬೇಕು. ಆ್ಯಕ್ಚುಲಿ ನನ್ನ ಬ್ಲೌಸ್ ಇನ್ನೂ ಬಂದಿಲ್ಲ. ಎಲ್ಲರದ್ದು ಬ್ಲೌಸು ಸಿಕ್ಕಿದೆ. ನಂದು ಸ್ವಲ್ಪ ಡಿಸೈನ್ದು ಏನೋ ಸ್ವಲ್ಪ ಇದಾಗೋಯಿತು. ಹಾಗಾಗಿ ಇವತ್ತು ಬರುತ್ತೆ ನಂದು ಬ್ಲೌಸು. ಇವತ್ತು ತಪ್ಪಿದ್ರೆ ನಾಳೆ ಬರುತ್ತೆ. ಇನ್ನೂ ಬೇಜಾನ್ ಕೆಲಸ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸಂಡೇ. ನಾನು ನನ್ನ ಫ್ರೆಂಡ್ ಸೌಂದರ್ಯ ಗೊತ್ತಿರುತ್ತೆ ನಿಮಗೆ, ನನ್ನ ವ್ಲಾಗ್ಸಲ್ಲಿ ಬಂದಿರ್ತಾಳೆ. ಸೊ ಸೌಂದರ್ಯ ಅವರ ತಂಗಿ ಮದುವೆ ಇದೆ KR ನಗರದಲ್ಲಿ. ನಾನು ಇವಾಗ ಹೋಗ್ತಾ ಇದ್ದೀನಿ, ರೆಡಿ ಆಗಬೇಕು. ಜಾಸ್ತಿ ಟೈಮ್ ಇಲ್ಲ. ಅಮ್ಮ ಬಟ್ಟೆ ಒಗಿತೈತೆ, ಕೃತು ಆಟಾಡ್ತಾವಳೆ. ಸೊ ಚಾಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾಳೆ. ತಿಂಡಿ ಏನು ಮಾಡಿಲ್ಲ. ನೆನ್ನೆದೇನೆ ಅನ್ನ ಸಾಂಬಾರು ಪಾಯಸ ಎಲ್ಲ ಇದೆ, ಅದನ್ನೇ ತಿನ್ಕೋತಾರೆ. ನಾನೇನು ತಿಂಡಿ ತಿನ್ನಲ್ಲ, ಡೈರೆಕ್ಟ್ ಮದುವೆಗೆ ಹೋಗ್ತೀನಿ. 10:30 11 ಗಂಟೆಗೆ ಮದುವೆ ಇದೆ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ಲೇ ನೀವು ಮದುವೆಯಲ್ಲಿ ಬನ್ನಿ ನನ್ನ ಜೊತೆ, ನೀವು ಮದುವೆ ನೋಡಿ. ಆ್ಯಂಡ್ ವಧುವರರಿಗೆ ಆಶೀರ್ವದಿಸಿ. ನೆಕ್ಸ್ಟ್ ಈ ಮದುವೆ ಆಯ್ತಿದ್ದಂಗೆ ನಮ್ಮನೆ ಮದುವೆಗೂ ಎಲ್ಲರೂ ಆದಷ್ಟು ಬಂದ್ಬಿಡಿ ಆಯಿತಾ, ಸಾಲಿಗ್ರಾಮಕ್ಕೆ ಬಸಮ್ಮ ಜವರೇಗೌಡ ಚೌಟ್ರಿಗೆ ಗೈಸ್. ಆ್ಯಂಡ್ ಇನ್ನೇನಿಲ್ಲ, ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನೆನ್ನೆ ನಾನು ಏನಕ್ಕೆ ವ್ಲಾಗ್ನ ಕರೆಕ್ಟಾಗಿ ಅರಕಲಗೂಡಿಗೆ ಹೋದಾಗ ಮೀಟಿಂಗಲ್ಲಿ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಎಂಥ ಮರ್ವಿನ ಗುಳಿ ಗೊತ್ತಾ, ಬಸ್ಸಲ್ಲಿ ನಾನು ಬುಕ್ ಹಿಡಿದಿದ್ದೆ ಗೊತ್ತಾ, ಒಂದು ಬುಕ್ಕು ಬಸ್ಸಲ್ಲಿ ಇಟ್ಟಿದ್ದೆ. ಆ ಬುಕ್ಸ್ನೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಮೇಲೆ ಆಫೀಸ್ ಹತ್ರ ಬಂದೆ, ಇನ್ನೂ ಮೀಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಬೇರೆ ಸರ್ಕಲ್ ಅವ್ರಿಗೆ ಮೀಟಿಂಗ್ ತೊಗೊಂಡಿದ್ರು. ಬುಕ್ಸ್ ಇಲ್ವಲ್ಲ, ವೆನಂಟಿ ಬ್ಯಾಗ್ನ ತೊಗೊಂಡಿದ್ದೀನಿ, ಮೊಬೈಲಲ್ಲಿ ಕೈಗಿದೆ. ಬುಕ್ಸ್ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಓಡೋದೆ. ನಾನು ಓಡೋಗೋಷ್ಟರಲ್ಲಿ ಅದು ಹಾಸನ್ಗೆ ಹೋಗಿದೆ. ರಾಮನಾಥ್ಪುರ ಟು ಅರಕಲಗೂಡು ಟು ಹಾಸನ್ಗೆ ಹೋಗಿದೆ. ಒಂದೇ ಸಲ TCಗೆ ಹೋಗಿ ಟಿಕೆಟ್ ಇತ್ತು. ಟಿಕೆಟಲ್ಲಿ ಬಸ್ ನಂಬರ್ ಹೇಳಿದ್ರೆ ಯಾವುದೋ ಒಂದು ನಂಬರ್ ಕೊಟ್ಟರು. ಅವ್ರು ಅಂದರೆ ನಾವು ವಿಚಾರಿಸ್ತೀವಿ ತಾಳಿ ಅಂದರು. ಸರ್ ನಾವು ಹಿಂಗೆ ಅಂಗನವಾಡಿ ಟೀಚರು ಸರ್, ಅಂಗನವಾಡಿ ಬುಕ್ಕು ಸರ್, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ಬಿಟ್ಬಿಟ್ಟೆ, ಸ್ವಲ್ಪ ನೋಡಿ ಸರ್ ಅಂತ. ಓಕೆ ವಿಚಾರಿಸ್ತೀನಿ ಅಂದರು. ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿದ್ದಕ್ಕೆ ನಾವು ಬ್ಯುಸಿ ಇದ್ದೀವಿ, ಪದೇ ಫೋನ್ ಮಾಡಿಬಿಡಿ, ಅದು ಯಾರೋ TCಗೋ ಯಾರಿಗೋ ಹೇಳಿದ್ದೀವಿ ನೋಡೋಕ್ಕೆ ಅಂತ ಏನೋ ಅಂದರು. ನಾನಿನ್ನು ಮತ್ತೆ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಮಾಡ್ಬೇಕು ನಾನು ಮತ್ತೆ ಫೋನ್ನ. ಅದು ತುಂಬ ಮೂಡ್ ಅಪ್ಸೆಟ್ ಆಯಿತು. ಅದರಲ್ಲಿ ಬೇರೆ ಬೆಳಗ್ಗೆ 9:30 ಪುಳಿಯೋಗರೆ ತಿಂದಿದ್ದು, ಹಸಿವು ಬೇರೆ, ಬಿಸಿಲು ಬೇರೆ. ನನಗೆ ಒಂಥರ ಹುಚ್ಚು ಬಂದಂಗೆ ಆಗೋಯಿತು. ಯಪ್ಪ ಯಾರಿಗೆ ಬೇಕಪ್ಪ ಇದೆಲ್ಲ ಅಂತ. ಬಿಕಾಸ್ ಅಷ್ಟು ಭಯ ಆಗೋಯಿತು ನನಗೆ. ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಾನು ಹೆಂಗೋನಾದರೂ ಅದು ಇನ್ಫಾರ್ಮೇಷನ್ ಬರೆದಿರೋದು ಫೋನಲ್ಲಿತ್ತು ಡೀಟೇಲ್ಸ್, ಅದನ್ನೇ ಮತ್ತೆ ಬರೆದ್ಬಿಟ್ಟು ಕೊಟ್ಬಿಟ್ಟು ಬಂದೆ. ನನಗೆ ಹಣೆ ಬರನೇ ಸರಿ ಇಲ್ಲ ಗೈಸ್. ನಾನು ಏನೋ ಮಾಡಬೇಕು ಅಂದ್ಕೋತೀನಿ, ಇನ್ನೇನೋ ಆಗುತ್ತೆ. ನನ್ನ ಬುಕ್ಕು ನನ್ನ ಪರ್ಸ್ನಲ್ ವಸ್ತುಗಳಾದರೆ ಏನಾದ್ರು ಆಲಿ ಅನಿಸುತ್ತೆ. ಸೊ ನನಗೆ ಅದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗಬಹುದು ಅದು. ಆ್ಯಂಡ್ ಅದು ಸಿಕ್ಕಿಲ್ಲ ಅಂದ್ರೂ ನನಗೊಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟು ನಾನು ಹೊಸ್ದಾಗಿ ಬರೀತೀನಿ. ಅದೇ ಹೊಸ್ದಾಗಿ ಬರೀಬೇಕಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಆ ಲೆವೆಲ್ಗೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಅದೊಂದು ನನಗೆ ಖುಷಿ, ಯಾಕಂದರೆ ಬರಿಬೋದು ಅದನ್ನು. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಹೊಸ ಬುಕ್ ಇಟ್ಬಿಟ್ಟು ಬರ್ಕೋತೀನಿ. ಆ ಮೂಡ್ ಅಪ್ಸೆಟ್ಟಿಂದ ನಾನು ನಿನ್ನೆ ಮಧ್ಯಾಹ್ನ ಅಲ್ಲಿಂದ ಬರಬೇಕಾದ್ರೂ ಏನು ಕರೆಕ್ಟಾಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಅಲ್ಲಿ ನಂಗೆ ಹೇಳೋಕ್ಕೂ ಮನಸ್ಸಿರಲಿಲ್ಲ ಈ ಥರ ಆಗೋಗಿದೆ ಅಂತ ನಿಮ್ಮ ಹತ್ರ. ಆ್ಯಂಡ್ ಮನೆಗೆ ಬಂದೆ, ಇವಳು ವೀಡಿಯೋ ಮಾಡಿದ್ದೀನಿ ಅಂದಲ್ಲ, ಓಕೆ ಅದು ಇದು ಮರ್ಜ್ ಮಾಡಿ ಹಾಕೋಣ ಅಂತ ಸುಮ್ಮನೆ. ಇವಳು ನೋಡಿದ್ರೆ ಒಂದು 2-3 ನಿಮಿಷ ವೀಡಿಯೋ ಮಾಡೋಳು ಅಷ್ಟೇನೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ನನಗೆ ಟೈಮ್ ಇಲ್ಲ ಇವಾಗ, ಫೇಸ್ ವಾಶ್ ಮಾಡ್ಕೊಂಡು ಸೀರೆ ಹಾಕ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಸೌಂದರ್ಯ ಅವರ ತಂಗಿಯ ಮದುವೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.